ನಿಮ್ ವಿಡಿಯೋ ಆಚೆ ಬಂದ್ಮೇಲೆ ಗೊತ್ತಾಗ ನನಗಳಲ್ಲಿ ಏನೋ ವಿಡಿಯೋದಲ್ಲಿ ಏನೋ ಹೇಳಿದ್ಯಾ ಅಂತ. 23 ಮಿಲಿಯನ್ 23 ಮಿಲಿಯನ್ ಒಂದು 60 ಮಿಲಿಯನ್ ಹೋಗಿದೆ ಬ್ರೋ ವಿಡಿಯೋ ಒಳಗಡೆ. ಓಕೆ 60 ಮಿಲಿಯನ್ ಹೋಗಿದೆ ಒಂದು. ಇಲ್ಲ ನಮ್ಮ ಹತ್ರ ಏನು ನೋಡಿಲ್ಲ, ನನ್ನ ಹತ್ರ ಏನು ನೋಡಿಲ್ಲ. ಎರಡೇ ಇರೋದು. ಇದ್ರ EMI ಸರ್ ಧರ್ಮಸ್ಥಳ ಸಂಘದ ವಾಲಿದೀವ ಹೇಳ್ಕೊಂಡು ನನಗೆ ನಗು ಬರ್ತದೆ. ಅಲ್ಲ EMI ಕಂಪನಿಯವರು ನಿಮ್ಮಿಂದನೇ. ನಾನು ಏನ್ ಅನ್ಕೊಂಡಿದ್ದೀನಿ ಗೊತ್ತಾ, ಗೌತಮ್ ರಾಯಲ್ಸ್ ಬದಲು EMI ರಾಯಲ್ಸ್ ಸರ್ ಇಲ್ಲ ಕ್ಯಾಶ್ ಪೇ ನಂಬರ್ ಇಟ್ಕೊಂಡು ಫೋನ್ ಹಾಕೋರು ಗೊತ್ತಾ ಅವ್ರಿಗೆ. ಸರ್ ಗೌತಮ್ ರಾಯಲ್ಸ್ ಫೋನ್ ರೆಡಿ ಆಯ್ತಾ ಅಂತ ಒಂದು 5-6 ಜನ ಫೋನ್ ಹಾಕಿದೆ ಅಂತ ಹೇಳಿ. ನಿಮ್ಮ ಫ್ಯಾಮಿಲಿ ಬಗ್ಗೆ, ನೆಕ್ಸ್ಟ್ ಫ್ಯೂಚರ್ ಬಗ್ಗೆ, ಯಾರು ಏನು ಅಂತ ಏನಾರು ಇದೆಯಾ? ಎಲ್ಲೂ ರಿವೀಲ್ ಮಾಡಿಲ್ಲ, ಬಟ್ ಕಮಿಟೆಡ್ ಆಗಿದ್ದೀನಿ ಅಷ್ಟು ಹೇಳ್ಬೋದು. ಅಷ್ಟೇ ಕಮಿಟೆಡ್ ಆಗಿದ್ದೀನಿ. ಅವೆಲ್ಲ ರಿವೀಲ್ ಮಾಡ್ತೀನಿ ಹೋಗ್ತಾ ಹೋಗ್ತಾ. ಹೆಂಗೋ ಸೋಷಿಯಲ್ ಮೀಡಿಯಾದ ಇರೋದ್ರಿಂದ ಹೇಳ್ಬೇಕಾಗುತ್ತೆ. ಹೌದೌದು. ಸೊ ಅದು ಆದಷ್ಟು ಬೇಗ ಹೇಳ್ತೀನಿ. ಎಷ್ಟು ಜನ ಎಷ್ಟು ತಪ್ಪು ತಿಳ್ಕೊಂತಾರೆ ನಾನು ನಮ್ಮ ಅಕ್ಕ ಮಗನ ಜೊತೆ ಆದ್ರೆ ಬೈ ಮೆಂಚಿನ ನಿಮ್ಮ ಮಗು ಇದೆ ನಿಮ್ಗೆ, ಮದುವೆ ಆಗಿದೆ ನಿಮ್ಗೆ ಅಂತಾರೆ. ಏಜ್ ಆಗಿದೆ, ಮದುವೆ ಆಗಿ ಏಜು 27 ಅಂದ್ರೆ ಆಲ್ಮೋಸ್ಟ್ ಆಗೋಗಿರ್ತದೆ ಎಲ್ರಿಗೂ ಆಗಿದೆ. ಕರೆಕ್ಟ್ ಏಜ್ 28 30 ದಾಟ್ಬಿಟ್ರೆ ಕಷ್ಟ ಆಗುತ್ತೆ. ಆಲ್ಮೋಸ್ಟ್ ನೆಕ್ಸ್ಟ್ ಇಯರ್ ಅನ್ಕೊಂಡಿದೀನಿ, ಗೊತ್ತಿಲ್ಲ ಇನ್ನ ನಮ್ಮನೆ ಅವ್ರ ಮನೆ ಈಗ ಗೊತ್ತಲ್ಲ. ಅವ್ರ ಹೆಸರು ಬೇಡ, ಅವೆಲ್ಲ ಮುಂದೆ ನೋಡೋಣ. ಬಟ್ ಹೇಗೆ ಗೊತ್ತಾ, ಅವ್ರ ಮನೆ ಗೊತ್ತಾ, ನಿಮ್ಮ ಮನೇಲಿ ಗೊತ್ತಾ, ಹೆಂಗೆ ಏನು ಅಂತ? ಯಾರ ಮನೆ ಗೊತ್ತಿಲ್ಲ, ಅವ್ರ ಮನೇಲಿ ಗೊತ್ತಿಲ್ಲ ಇನ್ನು. ಓಕೆ, ನಿಮ್ಮ ಮನೇಲಂತೂ ನೀವು ಹೇಳಿದ್ಮೇಲೆ ಇನ್ ಪ್ಲಾನ್ ನೆಕ್ಸ್ಟ್. ಹೌದು. ಅದ್ರ ಬಗ್ಗೆ ಜಾಸ್ತಿ ಕೆನಕಕ್ಕೆ ಹೋಗೋದು ಬೇಡ. ನಿಮ್ ವಿಡಿಯೋ ಆಚೆ ಬಂದ್ಮೇಲೆ ಗೊತ್ತಾಗ ನನಗಳಲ್ಲಿ ಏನೋ ವಿಡಿಯೋದಲ್ಲಿ ಏನೋ ಹೇಳಿದ್ಯಾ ಅಂತ ಹೇಳ್ಕೊಂಡ್ ಬಿಡ್ರಿ. ಅವಾಗ ಏನಾಗೋದು ಇರೋದೇನ್ ನಾವೇನು ಸ್ಕೂಲಲ್ಲಿ ಲವ್ ಮಾಡ್ತಾ ಇದೀವ, ಏನು ನಾವು ಕಾಲೇಜಲ್ಲಿ 60s 70s ಅಲ್ಲಿ ಮಾಡಿದ್ರೆ ನಮ್ ಕಾಲ್ ಮೇಲೆ ನಾವು ನಿಂತ್ಕೊಂಡು ನಾವ್ ಏನ್ ಮಾಡಿದ್ರು ಕರೆಕ್ಟ್ ಆಗಿ ಅನ್ಸುತ್ತೆ. ಒಂದ್ ನಿಮಿಷ ಡೀಸೆಲ್ ಹಾಕ್ಸ್ತಾನೆ. ಡಿಕ್ಲೈನ್ಡ್. ನೋಡಿ ಕರೆನ್ಸಿ ಇದು ಕ್ರೆಡಿಟ್ ಕಾರ್ಡ್ ಕೊಟ್ಬಿಟ್ಟಿರ್ತೀನಿ ಯಾವುದಕ್ಕೆ ಪೇಮೆಂಟ್ಸ್ಗೆ. ಆ ಪೇಮೆಂಟ್ದು ಡಿಕ್ಲೈನ್ ಆಗುತ್ತೆ, ಕಾರ್ಡಲ್ಲಿ ಬ್ಯಾಲೆನ್ಸ್ ಇಲ್ಲ. ನಂಬರ್ ಕಳ್ಸು, ಫೋನ್ ಪೇ ಮಾಡ್ತೀನಿ, ಅದ್ರಲ್ಲಿ ಬ್ಯಾಲೆನ್ಸ್ ಕಮ್ಮಿ ಆಗಿದೆ, ಕಳ್ಸು. ಈ ತರ ಎಲ್ಲಾನು ಹ್ಯಾಂಡಲ್ ಮಾಡ್ತಾ ಇರ್ಬೇಕು. ಡೀಸೆಲ್ ನೋಡ್ಕೋಬೇಕು, ಡ್ರೈವರ್ ನೋಡ್ಕೋಬೇಕು. ನಿಮ್ ಗಾಡಿ ಓಡಿಸ್ಕೊಂಡು ಡ್ರೈವರ್ ಕಮ್ ಓನರ್ ಅಂದ್ರೆ ಇದೆ ಕಷ್ಟ. ಅದೇ ಒಂದು 3-4 ವೆಹಿಕಲ್ಸ್, ಒಂದು 5 ವೆಹಿಕಲ್ಸ್ 6 ವೆಹಿಕಲ್ಸ್ ಆದ್ರೆ ಅವಾಗ ನಾನು ಎಲ್ಲಾ ಗಾಡಿ ಡ್ರೈವರ್ಸ್ ಕೊಟ್ಬಿಟ್ಟು ನಾನು ಆರಾಮಾಗಿ ಎಲ್ಲಾ ಗಾಡಿ ಮಾಡ್ಕೊಂಡು ಮನೆಯಲ್ಲೇ ಆಫೀಸ್ ಎಲ್ಲ ಈಗೆಲ್ಲ ವರ್ಕ್ ಇಲ್ಲ, ಅದಕ್ಕೊಂದು 10,000 ಇಡ್ಬೇಕು ನಾವು. ಅದ್ರ ಬದಲು ನಾವೇ ಮನೇಲಿ ಕುತ್ಕೊಂಡು ಮನೇಲಿ ಇದ್ದಂಗೆ ಆಗುತ್ತೆ ಹ್ಯಾಂಡಲ್ ಮಾಡ್ಕೊಂಡು ಹೋದ್ರೆ ಮತ್ತೆ ಹೋಗ್ತಾ ಹೋಗ್ತಾ ಕಂಪ್ನೀಸ್ ಅಪ್ರೋಚ್ ಮಾಡುತ್ತೆ. ಕಂಪ್ನೀಸ್ ರಿಕ್ವೈರ್ಮೆಂಟ್ ಮೇಲೆ ಗಾಡಿ ಹಾಕ್ಬೋದಾಗ. ಈಗ ಆದ್ರೆ ನಮ್ ರಿಕ್ವೈರ್ಮೆಂಟ್ ಗಾಡಿ ಹಾಕ್ತಾ ಇದೀವಿ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ದೊಡ್ಡದಾದ್ಮೇಲೆ ಕಂಪ್ನಿಯವ್ರು ನಿಮ್ಮ ಹತ್ರ ಬರ್ತಾರೆ, ಸರ್ ನಮ್ಗೆ ಇಷ್ಟಿಷ್ಟು ಟನ್ನೇಜ್ ಗಾಡಿ ಇಷ್ಟಿಷ್ಟು ದೂರಕ್ಕೆ ಬೇಕಾಗತ್ತೆ, ಯಾವಾಗ ಕೊಡ್ತೀರಾ? ಓಕೆ, ಅಗ್ರಿಮೆಂಟ್ ಹಾಕ್ಸ್ಕೊಂಡು ಗಾಡಿ ಮತ್ತೆ ಇಳಿಸೋದು. ಈ ದೊಡ್ಡ ದೊಡ್ಡ ಕಂಪ್ನಿಯವ್ರು ಹಂಗೆ ಮಾಡೋದು ಸರ್. ಸುಮ್ಮನೆ ಯಾರು ಗಾಡಿ ಇಳಿಸಲ್ಲ. ಟ್ರಾನ್ಸ್ಪೋರ್ಟ್ ಅವರು ಒಂದು 10-20 ಗಾಡಿ ಆಗೋವರೆಗೂ ಸ್ವಲ್ಪ ಕಷ್ಟ. 10 ಗಾಡಿ 15 ಗಾಡಿ ಆದ್ಮೇಲೆ 15 ಗಾಡಿ ಆಗೋಷ್ಟಾಗಿ ಒಂದು 10 ಗಾಡಿ EMI ಆಗೋಗಿರ್ತದೆ. ಮತ್ತೆ ಕಂಪ್ನಿಗಳು ನಿಮ್ಮ ಹತ್ರ ಗಾಡಿ ನೋಡಿ ಅಪ್ರೋಚ್ ಮಾಡ್ತಾರೆ. ಸೊ ಇಂಥ ನಮ್ಮ ಸರ್ಟೇನ್ ಕಂಪ್ನಿ ನಮ್ಗೆ ಸರ್ಟೇನ್ ರಿಕ್ವೈರ್ಮೆಂಟ್ಸ್ ಇದೆ ಅಂತ. ಓಕೆ, ಎಷ್ಟು ವರ್ಷ ಅಗ್ರಿಮೆಂಟ್ ಹಾಕೊಡ್ತೀರಾ? 3 ವರ್ಷ ಹಾಕೊಡ್ತೀನಿ ಸರ್ ಅಂದ್ರೆ. ಸೊ 3 ವರ್ಷಕ್ಕೆ ನೀನು ಒಂದು 5 ಗಾಡಿ 3 ವರ್ಷಕ್ಕೆ EMI ಹಾಕೊಂತೀಯ. ಅಗ್ರಿಮೆಂಟ್ ಆಗೋಷ್ಟು EMI ಆಗೋಯ್ತು, ಮತ್ತೆ ಗಾಡಿ ಲಾಭನಲ್ಲಿ ಮಿಕ್ಕಿದಲ್ಲ ನಿಮಗೆ. ಇದೇ ತರ ದೊಡ್ಡ ದೊಡ್ಡ ಟ್ರಾನ್ಸ್ಪೋರ್ಟ್ಗಳೆಲ್ಲ ಮಾಡೋದು. ಸ್ಟಾರ್ಟಿಂಗ್ ಹೆವಿ ಕಷ್ಟ ಇದೆ ನಮ್ಮ ಟ್ರಾನ್ಸ್ಪೋರ್ಟ್, ಬಟ್ ಎಲ್ಲ ಚೆನ್ನಾಗಿ ನಡೀತದೆ, ಸಕ್ಕದಾಗಿರ್ತದೆ ಸರ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವ್ದನ್ನ ಆಕ್ಸಿಡೆಂಟ್ಸ್ ಆಗಿ ಡೆತ್ ಆಗ್ಬಿಟ್ರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ನೈಟ್ ಮೇರ್ ಒಂಥರ ಪೀಕ್ ಲೆವೆಲ್, ಕತ್ತವರೆಗೂ ಬಂದ್ಬಿಟ್ಟಿರ್ತದೆ. ಅದು ಡೆತ್ ಆಯ್ತು ಅಂದ್ರೆ ಡ್ರೈವರ್ ಏನೋ ಓಡೋಬಿಟ್ಟ ಅಂದ್ರೆ ಗಾಡಿ ನಂದೇ, ಆ ಡೆತ್ ರೆಸ್ಪಾನ್ಸಿಬಿಲಿಟಿ ನಂದೇ ಆಗುತ್ತೆ, ಓನರ್ದೇ ಆಗುತ್ತೆ. ಇನ್ಶೂರೆನ್ಸ್ ಕ್ಲೈಮ್ ಮಾಡಕ್ 90% ಒಪ್ಪಲ್ಲ ಯಾರು. ಈಗ ನಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ರನ್ನಿಂಗ್ ಇರ್ತದೆ. ನನ್ನ 3 ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ, ರೂಲ್ಸ್ ಪ್ರಕಾರ ಎಲ್ಲ ಕರೆಕ್ಟ್ ಆಗಿದೆ. ಬಟ್ ಯಾರೋ ಒಬ್ಬರು ಮುತ್ತಿಗೆ ಗುದ್ದೋದ್ ಬೇಡ, ಆತರ ಆಗೋದೇ ಬೇಡ. ಇನ್ ಕೇಸ್ ಏನೋ ಒಂದು ಟಚ್ ಆಗಿ ಯಾವ ತಲೆಗೆ ಏನೋ ಬಿದ್ದು ಸ್ಪಾಟ್ ಆದಲ್ಲಿ ಒಬ್ಬೊಬ್ರು ಏನ್ ಮಾಡ್ತಾರೆ, ಇಲ್ಲ ನಾವು ಲೀಗಲ್ ಸೆಟಲ್ಮೆಂಟ್ ಕೂತ್ಕೊಳ್ಳಿ, ನಮ್ಗೆ 10 ಲಕ್ಷ ಕೊಡಿ 5 ಲಕ್ಷ ಕೊಡಿ ಅಂತ ಕೂತ್ಕೊಂತಾರೆ. ನಮ್ಮ ಹತ್ರ 10 ಲಕ್ಷ 5 ಲಕ್ಷ ಇದ್ರೆ ನಾವು ಗಾಡಿಗೆ ಹಾಕ್ತೀವಿ, ನಮ್ದು ಮನೆ ಕಟ್ಕೊಂಡು ಆರಾಮಾಗ್ತದೆ. ಇವಾಗ ನಾವು ಸ್ವಂತ ಮನೆ ಇಲ್ಲ, ಮನೆ ಕಟ್ಕೊಂತ ಇದ್ದೇನೆ, ಅಷ್ಟು ದೊಡ್ಡದಿದ್ರೆ. ಮತ್ತೆ ಒಂದು ಡೆತ್, ಒಂದು ಇನ್ನೊಂದು ನಮ್ಮವ್ರು ಓಡಿಸ್ಕೊಂಡು 60-70 ಇಂತ ಖಾಲಿ ರೋಡಲ್ಲಿ ನೋಡಿ, ಫುಲ್ ಖಾಲಿ ಇದೆಯಲ್ಲ, ಹಿಂಗ್ ಓಡಿಸ್ಕೊಂಡು ಮರಕ್ ಗುದ್ಬಿಟ್ಟ ನಿದ್ದೆ ಕಾಲಲ್ಲಿ. ಅವ್ನ ಕೈ ಕಾಲು ಮುರಿಯೋದು, ಗಾಡಿನೂ ಫುಲ್ ಸ್ಮ್ಯಾಶ್ ಆಗೋದು. ಅಲ್ಲ ಗಾಡಿ ಖರ್ಚು, ಈ ಖರ್ಚು. ಶೋರೂಮ್ ಅಲ್ಲಿ ಯಾರು ಒಂದು ಹೋಗಿದ ತಕ್ಷಣ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಸರ್. ಮಿತ್ ಅನ್ಕೊಳ್ಳಿ ಅದನ್ನ, ಹೋಗಿದ ತಕ್ಷಣ ಕ್ಲೈಮ್ ಆಗುತ್ತೆ ಅಂತ. ಈಗ ನೀನು ಶೋರೂಮ್ ತಗೊಂಡೋದ್ರೆ ಅಡ್ವಾನ್ಸ್ ಒಂದು 50,000 ಕೊಟ್ಟೋಗಿ ಅಂತಾರೆ. 50, 20, 30 ಮೇಲೆ 30 ಕೊಟ್ರೆ ಅವ್ರಿಗೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಸರ್ವೇಯರ್ ಬರ್ತಾನೆ, ಇನ್ಶೂರೆನ್ಸ್ ಅವನು ಚೆಕ್ ಮಾಡ್ಬಿಟ್ಟು
ಶೋರೂಮ್ ಅವ್ರು ಏನ್ ಕೊಡ್ತಾರೋ ಅದ್ರ ಒಂದು 50% ಅಪ್ರೂವಲ್ ಕೊಡೋದು. ಮತ್ತೆ ಅದರಲ್ಲಿ ಮೆಟಲ್ ಪಾರ್ಟಿಗೆ ಇಷ್ಟು, ಫೈಬರ್ಗೆ ಇಷ್ಟು ಅಂತ ಇರುತ್ತೆ. ಮೆಟಲ್ 70%, ಫೈಬರ್ 30-50%, 60% ಆ ತರ. ಸೊ 1 ಲಕ್ಷ ಆದ್ರೆ ಕ್ಲೈಮ್ ಆಗೋದು 60,000 ರೂಪಾಯಿ, 45,000 ರೂಪಾಯಿ. ಹಂಗೆ ಒಂದು 5 ಲಕ್ಷ ಖರ್ಚು ಬಂದ್ರೆ ಒಂದು 2 ಲಕ್ಷ ನಾನೇ ಕೈಯಿಂದ ಕೊಡೋದು. ಮತ್ತೆ ಗಾಡಿ ಒಂದು 2 ತಿಂಗಳು 3 ತಿಂಗಳು ಮಾಡ್ತಾರೆ. ದೊಡ್ಡ ಗಾಡಿ ಬೈಕ್ ತರ ಟಕ್ಕಂದ್ 3 ದಿನಕ್ಕೆ ಆಗಲ್ಲ ಇದು. 3-4 ತಿಂಗಳು 6 ತಿಂಗಳವರೆಗೂ ಆಗುತ್ತೆ. 6 ತಿಂಗಳು EMI ಅಲ್ಲೊಂದು 3 ಲಕ್ಷ, 3 ಲಕ್ಷ, ಇದೊಂದು 3 ಲಕ್ಷ, 6 ಲಕ್ಷ ರೂಪಾಯಿ ಎಲ್ಲಿಂದ ತರೋಣ? 6 ಲಕ್ಷದ ನನ್ನ ಲೆಕ್ಕದಾಗ 2 ಗಾಡಿ ಹಾಕೊಂಡ್ಬಿಡ್ತೀನಿ ಇನ್ನೊಂದು. ಸೊ ಆತರ ಆದಾಗ ಇದು ಕಷ್ಟ ಆಗುತ್ತೆ ಸೀರಿಯಸ್ ಆಗಿ. ಅಂದ್ರೆ ಇದೊಂಥರ ರಿಸ್ಕ್ ಅಲ್ಲ, ರಿಸ್ಕ್ ಒಟ್ಟಿನಲ್ಲಿ ರಿಸ್ಕ್. ಇಷ್ಟೊತ್ತರೆಗೂ ನಾವು ಇಷ್ಟು ರಿಸ್ಕೆ ಸರ್. ಅಲ್ಲ, ನಾವು ಇಷ್ಟೊತ್ತರೆಗೂ ಏನ್ ಮಾತಾಡಿದ್ವಿ, ಹಂಗ್ ಲಾಭ ಬರುತ್ತೆ, ಲಾಭದ ಬಗ್ಗೆ ಮಾತಾಡಿದ್ವಿ. ಹೌದೌದು. ಅದ್ರ ಜೊತೆಗೆ ಇವಾಗ ನೋಡಿ ಅದ್ರ ರಿಸ್ಕ್ ಕೂಡ ಮಾತಾಡ್ಬೇಕಾಗತ್ತೆ. ಇವೆಲ್ಲ ರಿಸ್ಕೆ. ಈಗ 6 ತಿಂಗಳು ಗಾಡಿ ನಿಂತ್ಕೊಂತಂದ್ರೆ ಒಂದು ನೀನ್ ಯಾರಿಗಾರು ಗುದ್ದಿದ್ದು ಅವ್ರು ಸೆಟ್ಲ್ಮೆಂಟ್ ಮಾಡ್ಕೊಡ್ಬೇಕು, ನಿನ್ ಗಾಡಿ ರೆಡಿ ಮಾಡ್ಬೇಕು, EMI ಟೈಮ್ ಟು ಟೈಮ್ ಕಟ್ಲೇಬೇಕು. ಒಂದೊಂದು ಇನ್ಶೂರೆನ್ಸ್, ಒಂದೊಂದು ಲೋನ್ ಕಂಪ್ನಿಯವ್ರು ಏನ್ ಮಾಡ್ತಾರೆ, ಆಕ್ಸಿಡೆಂಟ್ ಆಯ್ತು ಅಂತ ಶೋರೂಮ್ ಕಡೆಯಿಂದ ಪ್ರೂಫ್ ತಗೊಂಡ್ಮೇಲೆ ಹೋಲ್ಡ್ ಮಾಡ್ತಾರೆ EMI ನ. ಬಟ್ ಹೋಲ್ಡ್ ಮಾಡಿರೋದಕ್ಕೆ ಬಡ್ಡಿ ಹಾಕ್ತಾರೆ. ಬಟ್ ಆ ಟೈಮ್ ಹೋಲ್ಡ್ ಆಗುತ್ತೆ. ಬಟ್ ಎಲ್ಲಾ ಕಂಪ್ನಿ ಹಂಗ್ ಮಾಡಲ್ಲ. ಒಂದು ಸರ್ಟೈನ್ ಕಂಪ್ನೀಸ್ ಇರುತ್ತೆ. ಆ ಟೈಮಲ್ಲಿ ನಮ್ಮಂತರ ಏನ್ ಮಾಡ್ತೀವಿ, ಅಲ್ಲೊಂದ್ 2 ಲಕ್ಷ ಒಡವೆ, ಯಾವ್ದಾದ್ರು ಮಾಡ್ಸಿರೋ ಒಡವೆಗಳು, ಅಪ್ಪ ಅಮ್ಮಂದ್ರ ಒಡವೆಗಳು ಇರೋರಾದ್ರೆ, ನನ್ನಂತ ಒಡವೇನಿಲ್ಲ. ಇವಾಗ ಅಲ್ಲೇ ಬಿಟ್ಟು ನನ್ನ ಒಡವೇನಿಲ್ಲ. ನಮ್ಮ ಹತ್ರ ಏನ್ ಒಡವಿಲ್ಲ, ನನ್ನ ಹತ್ರ ಏನು ಒಡವಿಲ್ಲ. ಇವೆರಡೇ ಇರೋದು. ಇದ್ರ EMI ಸರ್ ಧರ್ಮಸ್ಥಳ ಸಂಘದ ವಾಲಿದೀವ ಹೇಳ್ಕೊಂಡು ನನಗೆ ನಗು ಬರ್ತದೆ. ನಾನು ಏನ್ ಅನ್ಕೊಂಡಿದ್ದೀನಿ ಗೊತ್ತಾ, ಗೌತಮ್ ರಾಯಲ್ಸ್ ಬದಲು EMI ರಾಯಲ್ಸ್ ಅಂತ ಇಟ್ಕೊಳ್ಳೋಣ, ಇಲ್ಲ EMI ಗೌತಮ್ ಅಂತ ಇಟ್ಕೊಳ್ಳೋಣ ಅಂತಿದ್ದೀನಿ. ಬಟ್ ಏನ್ ಮಾಡೋಣ, ನನಗೆ ರಿಸ್ಕ್ ತಗೊಳ್ಳೋದ್ರೆ ಇಷ್ಟ ಸರ್. ನೋಡಿ, ಇಷ್ಟು ರಿಸ್ಕ್ ತಗೊಂಡಿದ್ದೀನಿ. ಇವತ್ತು ಕ್ರೆಡಿಟ್ ಕಾರ್ಡ್ ಬಿಲ್ 70,000 ಕಟ್ಬೇಕು, ದುಡ್ಡಿಲ್ಲ, ಹಾಳಾಗೋಗಿದ್ದೀನಿ. ಏನ್ ಮಾಡ್ತಾನೆ, ಒಂದು 35% ಇಂಟ್ರೆಸ್ಟ್ ಆಗ್ತಾನೆ. ಅವನೊಂದು 5,000 ಇಂದ 8,000 ರೂಪಾಯಿ ಇಂಟ್ರೆಸ್ಟ್ ಆಗ್ತಾವೆ. 7,000 ಇಂದ 8,000 ರೂಪಾಯಿ. ಯಾಕಂದ್ರೆ ಕಂಪ್ನಿ ಬಿಲ್ ಬಂದಿಲ್ಲ, ಅವ್ರು ಮಾಡ್ತೀನಿ ಅಂತ ಆಟ ಆಡಿಸ್ತಾರೆ. ಮತ್ ಮೇನ್ ಬಿಲ್ಲು ಸರ್ ನಾವು ಅದೇ ಮಾತಾಡೋದು ಮಾಡ್ತಾ ಇದ್ವಿ. ಮನುಷ್ಯ ಅಟ್ಯಾಚ್ ಮಾಡಿ ಬಟ್ ಬರಲ್ಲ. ಹೌದು, ತುಂಬಾ ಜನ ಹೇಳೋದಿದೆ, ಕಂಪ್ನಿಗೆ ಅಟ್ಯಾಚ್ ಮಾಡಿದ್ರೆ ಬಿಲ್ ಸರಿಯಾದ ಟೈಮ್ ಆಗಲ್ಲ ಅಂತ. ಹೌದು. ಹೇಳಿ ಬ್ರೋ, ಮತ್ತೆ ಮುಂದೆ ಏನೇನ್ ಪ್ಲಾನ್ಗಳಿದಾವೆ? ಅದು ಹೇಳಿದ್ರಿ ಟ್ರಾನ್ಸ್ಲೇಟ್ ಮಾಡ್ಬೇಕು ಅಂತ. ಹೌದು. ಅದು ಬಿಟ್ಟು ಮತ್ತೆ ಏನು? ಅದು ಬಿಟ್ಟು ಈಗ ಯೂಟ್ಯೂಬ್ ಜರ್ನಿಗೆ ಬಂದ್ರಲ್ಲ, ಲಾಗ್ ಎಲ್ಲ ಆಗ್ತದೆ, ಹೇಗೆ ರೆಸ್ಪಾನ್ಸ್ ಎಲ್ಲ ಹೇಗೆ ಬರ್ತಾ ಇದೆ? ಚೆನ್ನಾಗಿದೆ ಬ್ರೋ. ಪಾಪ ಒಂಥರ ನನಗೆ ಫಿಕ್ಸ್ಡ್ ಆಡಿಯನ್ಸ್ ಅಂತಿದ್ದಾರೆ. 20K ಅದೇನೇ ವಿಡಿಯೋ ಹಾಕಿದ್ರೆ 20K ಹೋಗಿ ಹೋಗುತ್ತೆ. ಅದ್ ನಾನು ಏನೋ ಒಂದು ವಿಡಿಯೋ ಕಂಟೆಂಟ್ ಇಲ್ಲ ಅಂದ್ರೆ 20,000 ಜನ ಯಾರು ಫಿಕ್ಸ್ಡ್ ಆಗಿದಾರ ಅವ್ರು ನೋಡೇ ನೋಡ್ತಾರೆ. ಬಟ್ ನನಗೆ ಈಗ ಸದ್ಯಕ್ಕೆ 35 ಇದೆ, 35,000 ಯೂಟ್ಯೂಬ್ ಅಲ್ಲಿ. ಇನ್ಸ್ಟಾದಲ್ಲಿ ಅದೇನ, ನನ್ನ ಇನ್ಸ್ಟಾ ಅಷ್ಟು ಬೇಗ ಗ್ರೋತ್ ಆಗಿಲ್ಲ ಬ್ರೋ. ಎಷ್ಟು ನೋಡಿದೆ? 700 ಚಿಲ್ಡ್ರ ಪೋಸ್ಟ್ ಇದೆ ನಿಮ್ದು ಬ್ರೋ. ಅದೇನಂದ್ರೆ ನನ್ನ ವ್ಯೂಸ್ ಮಸ್ತಾಗಿ ಹೋಗುತ್ತೆ ಬ್ರೋ. ಒಂದು ವಿಡಿಯೋ ನಿಮ್ಗೆ ತೋರಿಸ್ತೀನಿ. ನಾರ್ಮಲ್ ಆಗಿ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ ಅಷ್ಟು ಹೋಗಿಲ್ಲ ವ್ಯೂಸ್, ನಂದು ಅಷ್ಟು ಹೋಗಿದೆ. ಹೌದು, ಚೆನ್ನಾಗಿ ಹೋಗಿದೆ. ಬಟ್ ಫಾಲೋವರ್ಸ್ ಬರಲ್ಲ ನನಗೆ, ಅದೇನು ಗೊತ್ತಿಲ್ಲ. ಬರೀ ನೋಡೋದು 23 ಮಿಲಿಯನ್. ಒಂದು 60 ಮಿಲಿಯನ್ ಹೋಗಿದೆ ಬ್ರೋ ವಿಡಿಯೋ ಒಳಗಡೆ. 60 ಮಿಲಿಯನ್ ಹೋಗಿದೆ ಒಂದು. ನೋಡಿ, ಒಂದು ಬರೀ 5 ಮಿಲಿಯನ್ ವ್ಯೂಸ್. ಈ ತರ ಮಿಲಿಯನ್ 5-6 ವಿಡಿಯೋಗಳ ಮೇಲಿದೆ ನಂದು. ಬಟ್ ಬರೀ ಬೈಕ್ ಹಾಕಿದ್ದೆ 1 ಮಿಲಿಯನ್. ಕ್ರಾಕ್ಸ್ ಅಂತೂ ಮಸ್ತಾಗಿ ಹೋಗ್ಬಿಟ್ಟಿತ್ತು. ಸೊ ಈ ತರ ಮಿಲಿಯನ್ ಜಾಸ್ತಿ ಇದೆ. ಬಟ್ ಅದೇ ನಾನು ಹುಡುಗಿ ಆಗಿದ್ರೆ ಒಳ್ಳೆ ಫಾಲೋವರ್ಸ್ ಸಿಕ್ಕಿರೋರು. ನಾನು ಹುಡುಗನಲ್ಲ, ಪ್ಲಸ್ ನಾನು ಫ್ಯಾನ್ಸಿ ಕಂಟೆಂಟ್ ಏನು ಹಾಕಲ್ಲ. ಕಷ್ಟ ಬೀಳೋದು, ಸೆಕೆ ಸುರ್ಸ್ಕೊಂಡು ಕೆಲಸ ಮಾಡೋದು ಆಗ್ತೀನಲ್ಲ, ಜನಕ್ಕೆ ಇಷ್ಟ ಆಗಲ್ಲ. ಆ ಟೈಮ್ ಮಜಾ ಬರುತ್ತೆ, ಶೋಕಿ ಮಾಡ್ತೀರಲ್ಲ. ಅದೇ ನಾನು ಜಾತ್ರೆ ಶೂಗೆ ಹಾಕೊಂಡು ಶೋಕಿ ಮಾಡ್ಕೊಂಡು ಒಂದು ಹುಡುಗರ ಜೊತೆ ಓಡಾಡ್ಕೊಂಡು, ನಾನು ಆ ಮಾಲ್ಗೆ ಹೋಗಿದ್ದೆ, ಈ ಮಾಲ್ಗೆ ಹೋಗಿದ್ದೆ. ಸೊ ಆ ಲಿಪ್ಸಿಂಕ್ ಮಾಡಿದ್ರೆ ಒಳ್ಳೆ ವ್ಯೂಸ್ ಆಗಿರೋದು. ನನ್ ಪಕ್ಕ ಕಷ್ಟ ಬೀಳೋದು ಆಗ್ತಾ ಇದೀನಲ್ಲ, ಓದ್ತಾ ಇಲ್ಲ ಬಿಡಿ, ನನ್ಗೇನ್ ಬೇಜಾರಿಲ್ಲ. ಈಗ ನೋಡಿ, ನನ್ಗೆ ಎಷ್ಟು ಜನ ಇದೆ? 48,200 ಜನ ಇದಾರೆ. ಸಾಕು, ಒಂದ್ ಸ್ಟೋರಿ ಹಾಕಿದ್ರೆ 11,000 ಜನ ನೋಡ್ತಾರೆ. ಸಾಕು ನಂಗೆ 11,000 ಜನ ಸಾಕು. ನಂಗೆ ಖುಷಿ ಆಗುತ್ತೆ. 11,000 ಜನ ಮೆಸೇಜ್ಗಳು ಎಷ್ಟು ಮೆಸೇಜ್ ಹಾಕಿದ್ರೆ ಖುಷಿ ಆಗುತ್ತೆ. ನಾನು ಇಷ್ಟು ದಿನ ವಾರ ಗ್ಯಾಪ್ ಅಂತ ಅಪ್ಡೇಟ್ ಕೊಟ್ಟಿದ್ದೆ. ಬಟ್ ಆದ್ರೂ ಬ್ರೋ ಫೋನ್ ಬಂತ. ನಾನೇ ಶೋರೂಮ್ಗೆ ಅಷ್ಟಿದ್ದ ಫೋನ್ ಆಗಿಲ್ಲ, ನನಗೆ ಅಷ್ಟಿದ್ದ ಫೋನ್ ಹಾಕೋರು. ಯಲಹಂಕ ಶೋರೂಮು ನಾನು ಕೊಟ್ಟಿದ್ದೀನಿ ಅಂತಲ್ಲ, ಅವ್ರ ಕ್ಯಾಶಿಫೈ ನಂಬರ್ ಇಟ್ಕೊಂಡು ಫೋನ್ ಹಾಕೋರು ಗೊತ್ತಾ ಅವ್ರಿಗೆ. ಸರ್ ಗೌತಮ್ ಫೋನ್ ರೆಡಿ ಆಯ್ತಾ ಅಂತ ಒಂದು 5-6 ಜನ ಫೋನ್ ಹಾಕಿದಂತ. ಸರ್ ಯಾರು ನಿಮ್ಮ ಹೆಸರು ಫೋನ್ ಹಾಕಿದ್ರು.
ಬಿಡಿ ಸರ್ ನೆಕ್ಸ್ಟ್ ಟೈಮ್ ಹೆಸರು ಹೇಳಕ್ ಹೋಗಲ್ಲ. ಈಗ ಯಲಹಂಕ ಕ್ಯಾಶಿಫೈ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಡುತ್ತೆ ಕಸ್ಟಮರ್, ಅವ್ರಿಗೆ ಫೋನ್ ಹಾಕ್ಬಿಟ್ಟು ಸರ್ ಗೌತಮ್ ರೆಡಿ ಆಯ್ತಾ ಅಂತ. ನನ್ಗೆ ಆಡಿಯನ್ಸ್ ಸಖತ್ ಖುಷಿ ಸರ್, ಎಲ್ಲೇ ಸಿಕ್ಲಿ ಸಖತ್ ಖುಷಿನ ಮಾತಾಡ್ತಾರೆ. ನನ್ಗೊಂಥರ ಖುಷಿ, ಒಂಥರ ಉತ್ಸಾಹ ಖುಷಿ ನನ್ಗೆ. ಅಂದ್ರೆ ಯಾರೋ ಗೊತ್ತಿಲ್ಲ, ಪರಿಚಯ ಇಲ್ಲ, ಅಂತವ್ರು ಬಂದು ಕೇರ್ ಮಾಡ್ತಾರೆ ಅಂತಂದ್ರೆ. ಈ ಗಾಡಿ ಆಕ್ಸಿಡೆಂಟ್ ಆದಾಗ ಆ ಬಸ್ ನಮ್ ಡ್ರೈವರ್, ಅವ್ರ ಬಸ್ಸಲ್ಲಿ ಎಂಪ್ಲಾಯೀಸ್ ಇದ್ರು, ಕಂಪ್ನಿ ಬಸ್, ಒಂದ್ 20-30 ಜನ ಇದ್ರು ಪ್ಲಸ್ ಡ್ರೈವರ್. ನಮ್ಮವನ್ ಒಬ್ಬನೇ ಇದ್ದಾನೆ, ಒಡೆಯಕ್ ಬಂದ್ಬಿಟ್ಟಿದ್ರು. ನಮ್ದು ಇನ್ಸ್ಟಾದಲ್ಲಿ ಒಂದು ಚಾನಲ್ ಇದೆ, ಇನ್ಸ್ಟಾಟ್ ಅಪ್ಡೇಟ್ಸ್ ಆಗ್ತಾ ಇರ್ತದೆ. ಒಂದ್ 3,000-3,500 ಜನ ಇದಾರೆ ಅದ್ರಲ್ಲಿ, ಬ್ರಾಡ್ಕಾಸ್ಟ್ ಚಾನಲ್. ಅದರಲ್ಲಿ ಜಸ್ಟ್ ಮೆಸೇಜ್ ಆಗಿದೆ, ವಂಶಂದ್ರ ನೈಸ್ ರೋಡ್ ಹತ್ರ, ನೈಸ್ ರೋಡ್ ಸುತ್ತಮುತ್ತ ಯಾರನ್ನ ಇದ್ರೆ ನಮ್ ಗಾಡಿ ಸ್ವಲ್ಪ ಟಚ್ ಆಗ್ಬಿಡೋದೆ ಅಂದ್ಬಿಟ್ಟು ಲೊಕೇಶನ್ ಕಾಂಟ್ಯಾಕ್ಟ್ ನಂಬರ್ ಆಗಿದೆ. ಒಂದ್ 34 ಜನ ಫೋನ್ ಹಾಕೋರು ಅವ್ನಿಗೆ, ಅಲ್ಲೇ ಏರಿದವ್ರ 4 ಜನ ಹೋಗಿದ್ರು ಅಲ್ಲಿಗೆ. ಅಷ್ಟೊಂದು ನಮ್ ಟ್ರಾನ್ಸ್ಪೋರ್ಟರ್ ಹೋದ್ರು, ನಮ್ ಡ್ರೈವರ್ ಹಂಗ್ ಹೊಡೆದ್ ಕಳಿಸ್ದ. ನಮ್ ಜನ ಪಾಪ ನಮ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ರು, ಬಿಟ್ಬಿಟ್ಟಿವಿ ಅನ್ನ. ನಮ್ ಇಬ್ರದ್ದು ತಪ್ಪಿತ್ತು, ಇಬ್ರು ಆತಾತದಲ್ಲಿ. ಬಟ್ ಅವ್ರು ಸಾಲ್ವ್ ಮಾಡಿದ್ರೆ ಹೊರಗೆ ಇಟ್ಕೊಂಡ್ಬಿಟ್ಟಿದ್ರೆ ನಾವು ಸುಮ್ಮನೆ ಇರಕಾಗ್ತದ. ಬಟ್ ನಂಗೆ ಸಖತ್ ಹೆಲ್ಪ್ ಆಗುತ್ತೆ ಬ್ರೋ ಸಬ್ಸ್ಕ್ರೈಬರ್ಸ್ ಇಂದ. ಎಷ್ಟೋ ಕೆಲಸ ಸಬ್ಸ್ಕ್ರೈಬರ್ಸ್ ಇಂದ ಆಗಿದೆ. ಇದು ಈ ಗಾಡಿ ಪೋರ್ಟರ್ ಅಟ್ಯಾಚ್ ಮಾಡೋಕ್ಕೂ ಸಬ್ಸ್ಕ್ರೈಬರ್ ಮಾಡಿಸ್ಕೊಟ್ಟ, ಬಡ ದೋಸ್ತು ಪೋರ್ಟರ್ಗೆ ಸಬ್ಸ್ಕ್ರೈಬರ್ ಮಾಡಿಸ್ಕೊಟ್ಟ. ಆ ಪೋರ್ಟರ್ ಅಲ್ಲಿ ಅಟ್ಯಾಚ್ ಯಾರು ಮಾಡ್ತಾರೆ ಗೊತ್ತಾ, ನಮ್ ಸಬ್ಸ್ಕ್ರೈಬರ್. RC ಕಾರ್ಡ್ ಕಳ್ಬಿಟ್ಟು ಸಾರ್ ನಂದು RC ಕಾರ್ಡ್ ಕಳ್ಸಿ ಅಂದ್ರೆ, ಬ್ರೋ ನೀವು ಗೌತಮ್ ರಾಯಲ್ಸಾ, ನಾನು ನಿಮ್ ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ಟು ಅವ್ನಂಗೆ ಇನ್ಸ್ಟೆಂಟ್ ಆಗಿ ಅಪ್ಲೈ ಮಾಡ್ಕೊಟ್ಟ. ಬಟ್ ಅದು ಬೇರೆ ಯಾರಿಗೂ ಹೇಳಕ್ ಹೋಗ್ಬೇಡಿ ಬ್ರೋ, ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ನಾನು ಎಲ್ಲೂ ಹೇಳಕ್ ಹೋಗಿಲ್ಲ.